ಫಲಿತಾಂಶದ ನಂತರ ಬಿಜೆಪಿಯ ಅಧಿಕೃತ ಹೇಳಿಕೆ, ಬಹುತೇಕ ನಂಬರ್ಸ್ಗಳು ಸ್ಟೆಬಿಲೈಸ್ ಆಗ್ತಾ ಇವೆ. ಬಿಜೆಪಿಯಿಂದ ಅಧಿಕೃತ ಹೇಳಿಕೆ, ಎನ್ಡಿಎ ಮೈತ್ರಿಕೂಟಕ್ಕೆ ಮತ್ತೆ ಗೆಲುವು ಸಿಕ್ಕಿದೆ ಎಂದು ಹೇಳಿದ ಬಿಜೆಪಿ. ಎನ್ಡಿಎ ಮೈತ್ರಿಕೂಟಕ್ಕೆ ಮತ್ತೆ ಗೆಲುವು ಅಂತ ಬಿಜೆಪಿಯಿಂದ ಅಧಿಕೃತ ಹೇಳಿಕೆ. ಫಲಿತಾಂಶದ ನಂತರ ಬಿಜೆಪಿಯಿಂದ ಅಧಿಕೃತ ಹೇಳಿಕೆ, ಎನ್ಡಿಎ ಮೈತ್ರಿಕೂಟಕ್ಕೆ ಮತ್ತೆ ಗೆಲುವು ಅನ್ನೋ ಹೇಳಿಕೆ ಬಿಜೆಪಿಯಿಂದ ಬಂದಿದೆ. 298 ಎನ್ಡಿಎ, ಅದರಲ್ಲಿ 246 ಬಿಜೆಪಿ, 230 INDIA, ಅದರಲ್ಲಿ 98 ಕಾಂಗ್ರೆಸ್. ಈ ಚುನಾವಣೆಯ ಅತಿ ದೊಡ್ಡ ಸ್ಟೋರಿ ಏನು ಅಂತ ಕೇಳಿದರೆ, ಬಿಜೆಪಿ ಸರಿಸುಮಾರು 55ರಿಂದ 60 ಕ್ಷೇತ್ರಗಳನ್ನು ಕಳೆದುಕೊಂಡಿದೆ. ಕಾಂಗ್ರೆಸ್ ಸರಿಸುಮಾರು 44 ಕ್ಷೇತ್ರಗಳನ್ನು ಹೆಚ್ಚುವರಿಯಾಗಿ ಗೆದ್ದುಕೊಂಡಿದೆ. 46 ಕ್ಷೇತ್ರಗಳನ್ನು ಹೆಚ್ಚುವರಿಯಾಗಿ ಗೆದ್ದುಕೊಂಡಿದೆ. 5 ಸೀಟ್ ಪಡೆದಿದ್ದ ಅಖಿಲೇಶ್ ಯಾದವ್ ಏಕಾಏಕಿ ಡ್ರಾಮ್ಯಾಟಿಕಲಿ ಉತ್ತರ ಪ್ರದೇಶದಲ್ಲಿ ತಮ್ಮ ಸೀಟ್ಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, SP ಮತ್ತು ಕಾಂಗ್ರೆಸ್ಸನ್ನು UP ಕೆ ಲಡ್ಕೆ ಅಂತ ನರೇಂದ್ರ ಮೋದಿ ಹೇಳ್ತಾ ಇದ್ರು. ಆ UP ಕೆ ಲಡ್ಕೆಯ ಜೋಡಿ ಬಿಜೆಪಿಯನ್ನು ಉತ್ತರ ಪ್ರದೇಶದಲ್ಲಿ ಹಿಮ್ಮೆಟ್ಟಿದೆ. 43ರಲ್ಲಿ INDIA, 36ರಲ್ಲಿ NDA. ಉತ್ತರ ಪ್ರದೇಶದ ಕಥೆ ಇದು. ಆಂಧ್ರ ಮತ್ತು ಒಡಿಶಾದಲ್ಲಿ NDA ಸರ್ಕಾರ ರಚನೆಯಾಗಿದೆ. 10 ವರ್ಷದ ಅಧಿಕಾರದ ನಂತರವೂ ಕೂಡ ನಮ್ಮ ಮೈತ್ರಿಕೂಟಕ್ಕೆ ಗೆಲುವು ಸಿಕ್ಕಿದೆ ಎಂದು ಹೇಳಿದ ಬಿಜೆಪಿ ನಾಯಕರು. ಅಧಿಕೃತ ಹೇಳಿಕೆ ಬಿಡುಗಡೆ ಬಿಜೆಪಿಯ ಕಡೆಯಿಂದ. 10 ವರ್ಷದ ಅಧಿಕಾರದ ನಂತರವೂ ಮರಳಿ ನಮ್ಮ ನೇತೃತ್ವದ ಮೈತ್ರಿಕೂಟಕ್ಕೆ ಜನ ಬಹುಮತವನ್ನು ಕೊಟ್ಟಿದ್ದಾರೆ. ಆಂಧ್ರದಲ್ಲಿ NDA ಮತ್ತು ಒಡಿಸ್ಸಾದಲ್ಲಿ ಬಿಜೆಪಿ ಅಧಿಕಾರವನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.